ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನೀವು ಪ್ರೀತಿಸ್ತಿರೋ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರಾ? ಈ ಪ್ರಶ್ನೆ ನಿಮ್ಮ ಮನಸ್ಸನ್ನು ತುಂಬ ದಿನಗಳಿಂದ ಕಾಡ್ತಾ ಇದೆಯಾ? ಅವರ ನಡೆ ನುಡಿ ಬದಲಾಗಿದೆ ಅಂತ ಅನ್ನಿಸ್ತಿದೆಯಾ? ಅಥವಾ ನಿಮ್ಮ ಜೊತೆ ಇದ್ದರೂ ಮನಸ್ಸಿನಲ್ಲಿ ದೂರವಾಗ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆಯಾ? ಹಾಗಾದರೆ ಇವತ್ತಿನ ರೀಡಿಂಗ್ ಖಂಡಿತ ನಿಮಗಾಗಿನೇ. ಆದರೆ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಈ ವಿಷಯನ ನೆನಪಿನಲ್ಲಿಟ್ಕೊಳ್ಳಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ 100% ರೆಸನೇಟ್ ಆಗದೇ ಇರಬಹುದು. ನಿಮಗೆ ರೆಸನೇಟ್ ಆಗಿರುವಂಥದ್ದನ್ನು ಮಾತ್ರ ತೆಗೆದುಕೊಂಡು ಉಳಿದಿದ್ದನ್ನು ಬಿಡಿ. ಈಗ ಒಂದು ಚಿಕ್ಕ ಕೆಲಸ ಮಾಡೋಣ. ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ. ಆಳವಾಗಿ ಉಸಿರೆಳೆದುಕೊಳ್ಳಿ ಮತ್ತು ಯೂನಿವರ್ಸ್ನಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಳಿ. ನನಗೆ ಸತ್ಯ ಗೊತ್ತಾಗಲಿ, ನನ್ನ ಒಳ ಮನಸ್ಸು ಸರಿಯಾದ ಉತ್ತರ ನೀಡಲಿ ಅನ್ನೋದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯೂನಿವರ್ಸ್ನ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ನೀವು ಕೂಡ ಪಡಿಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಲವ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಕಾಣ್ತಿರೋ 3 ಕಾರ್ಡ್ಗಳಲ್ಲಿ ಒಂದು ಕಾರ್ಡನ್ನು ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಯಾವ ಒಂದು ಕಾರ್ಡನ್ನು ಹೇಳುತ್ತೋ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಕಾರ್ಡ್ ಹೇಳ್ತಾ ಇರೋ ಮುಖ್ಯ ಸಂದೇಶ ಏನು ಅಂದರೆ, ನೀವು ಯೋಚಿಸ್ತಾ ಇರೋ ಹಾಗೆ ತಕ್ಷಣಕ್ಕೆ ಇಲ್ಲಿ ಥರ್ಡ್ ಪರ್ಸನ್ ಇರೋ ರೀತಿ ಕಾಣಿಸ್ತಾ ಇಲ್ಲ. ಆದರೆ ಅವರು ಅವರ ಕೆಲಸದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಜಾಬ್ ಬಗ್ಗೆ ಆಗಿರ್ಬೋದು, ಅಥವಾ ಅವರು ಲೈಫಲ್ಲಿ ಹೇಗೆ ಒಂದು ಕರಿಯರಲ್ಲಿ ಗ್ರೋತ್ ಆಗೋದು, ಪ್ರಾಜೆಕ್ಟ್ ಮೇಲೆ ಆಗಿರ್ಬೋದು, ಈ ರೀತಿ ತುಂಬ ಒಂದು ಫೋಕಸ್ಸಿವ್ ಆಗಿದ್ದಾರೆ. ಅವ್ರಿಗೆ ರಿಲೇಷನ್ಶಿಪ್ಗಿಂತ ಅವರ ಕೆರಿಯರ್ ತುಂಬ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿದೆ. ಆದರೆ ಇಲ್ಲಿ ಏನು ಅರ್ಥ ಅಂದರೆ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಖಂಡಿತ ಅವರು ಇಗ್ನೋರ್ ಮಾಡ್ತಾ ಇಲ್ಲ, ಬಟ್ ಅವ್ರಿಗೆ ಸಮಯ ಸಿಗದೇ ಇರೋ ಕಾರಣದಿಂದ ನಿಮ್ಗೆ ಆ ರೀತಿ ಅನ್ನಿಸ್ತಾ ಇದೆ. ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಸುತ್ತ ಹೊಸ ಜನ, ಹೊಸ ಪರಿಸರ ಇರಬಹುದು, ಆದರೆ ಲವ್ ಆ್ಯಂಗಲ್ ಕಾಣಿಸ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿರೋ ಅನುಮಾನನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆದರೆ ಒಂದೇ ಸಮಯದಲ್ಲಿ ಕಮ್ಯುನಿಕೇಷನ್ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಬ್ಬರು ಕೂಡ ಒಟ್ಟಿಗೆ ಅರ್ಥ ಮಾಡಿಕೊಂಡು ಕೂತು ಮಾತಾಡ್ಕೊಳ್ಳಿ. ಆಗಷ್ಟೇ ಈ ಒಂದು ರಿಲೇಷನ್ಶಿಪ್ ಏನಿದೆ ಅದು ಸ್ಟ್ರಾಂಗ್ ಆಗಿ ಇರುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡ್ ನೋಡ್ತಿದ್ರೆ ನೀವು ತುಂಬ ಕನ್ಫ್ಯೂಷನ್ ಮೋಡಲ್ಲಿದ್ದೀರಾ, ಡಿಸಿಷನ್ ತೊಗೊಳಕ್ಕಾಗದೆ ಒದಾಡ್ತಿದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ನಿಮಗೆ ಮುಂದೆ ಜೀವನದಲ್ಲಿ ಏನು ಮಾಡಬೇಕು, ಯಾವ ದಾರಿಲಿ ಹೋಗಬೇಕು, ನಿಮ್ಮ ಭವಿಷ್ಯನ ಹೇಗೆ ನೋಡಬೇಕು ಅನ್ನೋ ಯೋಚನೆ ಕಾಡ್ತಿದೆ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರಾ ಅಂತ ನೋಡೋದಾದರೆ ಇಲ್ಲಿ ಥರ್ಡ್ ಪರ್ಸನ್ ಎನರ್ಜಿ ಸ್ವಲ್ಪ ಕಾಣಿಸ್ತಾ ಇಲ್ಲ. ಅವ್ರಿಗೆ ಇರೋ ಒಂದು ಆಪ್ಷನ್ಗಳ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಇದ್ದರೂ ಕೂಡ ಅವರು ಇನ್ನೂ ಕೂಡ ಫುಲ್ಲಾಗಿ ಕಮಿಟ್ ಆಗಿಲ್ಲ ಅನ್ನೋದು ಕಾಣಿಸ್ತಿದೆ. ಮತ್ತು ಅವರು ಭವಿಷ್ಯದ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಇದು ಸರಿಯಾದ ದಾರಿ ಆಗುತ್ತೋ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಬೆಸ್ಟ್ ದಾರಿ ಇದೆಯಾ ಅನ್ನೋ ಯೋಚನೆ ಕೂಡ ಅವ್ರ ಮನಸ್ಸಿನಲ್ಲಿ ಇದೆ. ಅವರು ದೂರ ಆಗ್ತಿದ್ದಾರೆ ಅಂತ ನಿಮಗೇನಾದರೂ ಅನ್ನಿಸ್ತಿದ್ರೆ, ನಿಮ್ಮ ಮೇಲೆ ಫೀಲ್ ಕಡಿಮೆ ಆಗ್ತಿದೆ ಅಂತ ಕೂಡ ನಿಮಗೆ ಅನ್ನಿಸ್ತಿದ್ರೆ ಅದು ಖಂಡಿತ ನಿಜನೇ ಆಗಿರುತ್ತೆ. ಯಾಕೆಂದರೆ ಅವರು ಬೇರೆ ಬೆಸ್ಟ್ ಆಪ್ಷನ್ ಹುಡುಕ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಿದೆ. ಅವರ ಮನಸ್ಸಿನಲ್ಲಿ ಬೇರೆ ಯಾವುದೋ ಒಂದು ಪ್ಲಾನಿಂಗ್ ನಡೀತಾ ಇದೆ. ಡಿಸಿಷನ್ ತಗೊಳ್ಳೋ ಒಂದು ಸ್ಟೇಜಲ್ಲಿ ಕೂಡ ಅವರು ಇದ್ದಾರೆ. ನೀವು ಭಯ ಪಡೋದನ್ನು ಬಿಟ್ಟು, ಓವರ್ ಥಿಂಕ್ ಮಾಡೋದನ್ನು ಬಿಟ್ಟು, ಬದಲಿಗೆ ಶಾಂತವಾಗಿ ಅಬ್ಸರ್ವ್ ಮಾಡಿ ಅವರು ಏನು ಮಾಡ್ತಿದ್ದಾರೆ ಅಂತ. ಅದಕ್ಕಿಂತ ಮೊದಲು ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ಖಂಡಿತ ಮರಿಬೇಡಿ. ಯಾರಾದರೂ ನಿಮ್ಮ ಬಗ್ಗೆ ಡಿಸೈಡ್ ಮಾಡೋ ಸ್ಥಿತಿಲಿದ್ದಾರೆ ಅಂದರೆ ನೀವು ನಿಮ್ಮ ವ್ಯಾಲ್ಯೂನ ಖಂಡಿತವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ಮೂರನೇ ವ್ಯಕ್ತಿ ಇರೋದು ಸ್ಟ್ರಾಂಗ್ ಆಗಿ ಕಾಣಿಸ್ದೇ ಇರ್ಬೋದು, ಆದರೆ ಅವರು ಖಂಡಿತ ಒಂದು ಡಿಸಿಷನ್ ತಗೊಳ್ಳೋ ಒಂದು ಹಂತದಲ್ಲಂತೂ ಖಂಡಿತ ಇದ್ದಾರೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರ ಜೀವನದಲ್ಲಿ ಖಂಡಿತವಾಗಿ ಒಬ್ಬರು ಬೇರೆ ವ್ಯಕ್ತಿ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅವರು ತುಂಬ ಸಾಮಾನ್ಯವಾದ ವ್ಯಕ್ತಿಯಲ್ಲ, ತುಂಬಾ ಬುದ್ಧಿವಂತರು, ಕ್ಲಿಯರ್ ಮೈಂಡ್ ಇರುವಂಥವ್ರು, ಸ್ಟ್ರಾಂಗ್ ವ್ಯಕ್ತಿತ್ವ ಕೂಡ ಇರುವಂಥವ್ರು. ಹಾಗಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಈಗಾಗಲೇ ಗೊತ್ತಾಗಿದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರೋ ಅವ್ರ ಜೀವನದಲ್ಲಿ ಇದ್ದಾರೆ ಅನ್ನೋದು. ಅವರ ಜಾಬಲ್ಲಿ ಇರೋವಂಥರಾಗಿರ್ಬೋದು, ಅಥವಾ ಅವರ ಫ್ರೆಂಡ್ ಸರ್ಕಲಲ್ಲಿ ಇರೋರಾಗಿರ್ಬೋದು, ಬೇರೆ ಯಾವುದೋ ಒಂದು ರೀತಿಯಾಗಿ ಅವರು ಇನ್ನೊಬ್ಬರ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ಈ ಒಂದು ವ್ಯಕ್ತಿ ಈಗ ಎಮೋಷನ್ಗಿಂತ ತುಂಬ ಲಾಜಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ.
ಅವರು ಹೃದಯದಿಂದ ಯೋಚನೆ ಮಾಡೋದನ್ನು ನಿಲ್ಲಿಸಿದ್ದಾರೆ, ಅವರು ಮೈಂಡಿಂದ ಯೋಚನೆ ಮಾಡ್ತಿದ್ದಾರೆ, ಅಂದರೆ ಫೀಲಿಂಗ್ಸ್ ಕಡಿಮೆ ಆಗಿದೆ ಅಂತ ಅರ್ಥ. ಈ ಕಾರ್ಡ್ ನಿಮಗೆ ಪವರ್ಫುಲ್ ಮೆಸೇಜ್ ಏನು ಕೊಡ್ತಾ ಇದೆ ಅಂದರೆ, ಎಮೋಷನಲ್ಲಿ ಸಿಲುಕೊಳ್ಳೋಕೆ ಹೋಗಬೇಡಿ, ಕ್ಲಿಯರಾಗಿ ಯೋಚನೆ ಮಾಡಿ, ನಿಮ್ಮ ರೆಸ್ಪೆಕ್ಟ್ ಏನಿದೆ ಅದನ್ನು ಖಂಡಿತ ಕಾಪಾಡ್ಕೊಳ್ಳಿ, ನಿಮ್ಮ ವ್ಯಾಲ್ಯೂನ ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವರ ಜೀವನದಲ್ಲಿ ಬೇರೆ ಒಬ್ಬರು ವ್ಯಕ್ತಿ ಇರೋದು ಕಾಣಿಸ್ತಿದ್ರೂ ಕೂಡ ನೀವು ಅವರೇ ಬೇಕು ಅಂದ್ಕೊಳ್ಳೋದನ್ನು ಬಿಟ್ಬಿಡಿ. ಆ ವ್ಯಕ್ತಿ ಅವರ ಜೀವನದ ಬಗ್ಗೆ ಹೇಗೆ ಯೋಚನೆ ಮಾಡ್ತಿದ್ದಾರೋ ನೀವು ಕೂಡ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ. ನಿಜವಾಗ್ಲೂ ಪ್ರೀತಿ ಮಾಡೋರಿಗೆ ಯೂನಿವರ್ಸ್ ಖಂಡಿತ ಸಹಾಯ ಮಾಡುತ್ತೆ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ನಿಜವಾದದೇ ಆದರೆ ಖಂಡಿತ ಒಂದು ಒಳ್ಳೆಯ ದಾರಿ ಯೂನಿವರ್ಸೇ ತೋರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.